ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿನ್ನೆ ರಾತ್ರಿ ಹಾಸ್ಪಿಟಲ್ಗೆ ಹೋಗಿದ್ವಿ. ನೀವು ಹಿಂದಿನ ಬ್ಲಾಗ್ ನೋಡಿರ್ಬೇಕು, ಗೊತ್ತೈತಿ. ಸೊ ಭಾಳ ಅಂದ್ರೆ ಭಾಳ ತ್ರಾಸ ಮಾಡ್ಕೊಂಡೇನ. ರಾತ್ರಿ ಮನೆಗೆ ಬಂದು ಮಲ್ಕೋಬೇಕಂದ್ರೆ ಬೆಳಗಿನ ಜಾವ ಆಗಿತ್ತು. ಇವಾಗ ನೋಡ್ಬೋದ, ಮಾತಾಡೋಕ್ಕೂ ಆಗುತ್ತೆ, ಮುಖಾನು ಒಂಥರ ಆಗೈತಿ. ಬರೀ ಇವತ್ತಿನ ಬ್ಲಾಗ್ ಒಳಗೆ ಪ್ರತಿಯೊಂದನ್ನು ಶೇರ್ ಮಾಡ್ಕೋತೇನೆ. ಇಳಿ ಕೆಳಗ ನೋಡಲ್ ಮ್ಯಾಲ ಹತ್ತಾನ ಇಳ್ಯಾಕ ಬರುವ. ಹೊಸ ವರ್ಷ ಅಂದ್ಕೂಡ್ಲೆ ಹಂಗೆ ಬೀಳಾಕು ಆಗಂಗಿಲ್ಲ ಅಂಥೇಳಿ ಎಷ್ಟು ತ್ರಾಸ ಆಗತ್ತಿತ್ತು ನನಗೆ, ಕುತ್ಕೊಳ್ಳೋಕ್ಕೂ ಆಗತ್ತಾಗಿತ್ತು. ಆದರೂ ಕಷ್ಟಪಟ್ಟು ರಂಗೋಲಿ ತೆಗ್ದೇನ. ಅದಕ್ಕೆ ಅರ್ಧಂಬರ್ಧ ಕಲರ್ ಆಗಿತ್ತು ನೋಡ್ರಿ. ಫುಲ್ ಕಲರ್ ಹಾಕಕ್ಕೂ ನಂಗೆ ಶಕ್ತಿ ಇರಲಿಲ್ಲ. ಅದಕ್ಕೆ ಎಷ್ಟಾಗ್ತದೆ ಅಷ್ಟು ರಂಗೋಲಿ ತೆಗೆದೆ. ಇದು ಕಾರು ನಿನ್ನೆ ತೊಗೊಂಡು ಹೋಗಿದ್ವಿ ನೋಡ್ರಿ, ಮನೆಯಿಂದ ಎಲ್ಲನ ಪಾರ್ಕ್ ಮಾಡಿದ್ದೇವೆ. ಸೊ ಬರೀ ಒಳ ಹೋಗೋಣಂತೆ. ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್. ಇವಾಗಲೇ ವ್ಲಾಗ್ ಮಾಡತ್ತಿದ್ದ ನಮ್ಮ ಚಿನ್ನು, ಬಟ್ ನಮ್ಮ ಹಸ್ಬೆಂಡ್ ಅವ್ರು ಬೈಯಾಕತ್ತಾರ ನೋಡ್ರಿ, ಇಷ್ಟೆಲ್ಲ ತ್ರಾಸ ಐತಿ, ಬಿಡ್ತೀರೇನಿಲ್ಲ ಮತ್ತೆ ಮಾಡ್ಕೊಂಡು ಕೂತೀರೇನ ಅಂತೇಳಿ. ಅದಕ್ಕೆ ಅಲ್ಲೇ ಸ್ಟಾಪ್ ಮಾಡಿಬಿಟ್ಟು ಇವಾಗ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡಕತ್ತೇನ. ಇವತ್ತು ನ್ಯೂ ಇಯರ್ ಅಂದ್ಕೂಡ್ಲೆ ಹೊಸ ಡ್ರೆಸ್ ಇತ್ತು ನೋಡ್ರಿ. ಅದಕ್ಕೆ ಹೆಂಗೋ ಐತಿ ಅಂತ ಹೇಳಿ ಸ್ನಾನ ಮಾಡಿಕೊಂಡು ಹೊಸ ಡ್ರೆಸ್ ಹಾಕ್ಕೊಂಡೆ ರೆಡಿ ಆಗಿದ್ದೇನೆ. ಈಗ ಹಾಸ್ಪಿಟಲ್ಗೆ ಹೋಗೋದೈತಿ. ನಿನ್ನೆ ರಾತ್ರಿ ಹೋಗಿ ಬಂದಿದ್ವಿ, ಬಟ್ ಅದು ಸೆಕೆಂಡ್ ಬ್ರಾಂಚ್. ಬಟ್ ಇವಾಗ ನಾವು ಹೋಗ್ತಾ ಇರೋದು ರೆಗ್ಯುಲರ್ ಆಗಿ ಎಲ್ಲಿ ನಾವು ಚೆಕಪ್ ಮಾಡಿಸ್ಕೊಳಕ್ಕೆ ಹೋಗ್ತೀವಲ್ಲ ಆ ಹಾಸ್ಪಿಟಲ್ಗೆ ಹೋಗಾಕತ್ತೀವಿ. ಸುಂದ್ರಿ ತಂಡ ತಾತ ನೋಡಕ್ಕೆ ಏನು ಇಲ್ಲ, ಏನೂ ಆಗತ್ತಿಲ್ಲ. ಎರಡು ದಿನದಿಂದ ತ್ರಾಸ ಮಾಡ್ಕೊಳತ್ತಿದ್ದೆ ನೋಡ್ರಿ. ನಿನ್ನೆ 3ನೇ ದಿನಕ್ಕೆ ಫುಲ್ ತ್ರಾಸ ಆಗೋದ್ರಿಂದ ಎಮರ್ಜೆನ್ಸಿ ಹಾಸ್ಪಿಟಲ್ಗೆ ಹೋಗಿ ಬಂದ್ವಿ. ಒಂದೇ ಒಂದು ರಾತ್ರಿ ಒಳಗಂದ್ರೆ ನನ್ನ ಮುಖದ ಕಳೆನ ಹೋಗ್ಬಿಟ್ಟೈತಿ. ನನ್ನ ಮುಖ ನನಗೆ ನೋಡೋಕ್ಕಾಗತ್ತೆ. ಆ್ಯಕ್ಚುಲಿ ಇವತ್ತು ನ್ಯೂ ಇಯರ್ ನೋಡ್ರಿ. ಸೊ ನ್ಯೂ ಇಯರ್ ದಿನಾನ ಹಾಸ್ಪಿಟಲ್ಗೆ ಓಡಾಡುವಾಗ ಆಯಿತು. ನಿನ್ನೆ ರಾತ್ರಿಯಿಂದನೇ ಸ್ಟಾರ್ಟ್ ಆಗೈತಿ. ನಮ್ಗೆ ನ್ಯೂ ಇಯರ್ ಅಂದ್ರೆ ಆಗೇ ಬರೋಂಗಿಲ್ಲ ಮೊದಲಿಂದನೂ. ಸೊ ನಾವು ಅದನ್ನು ಸೆಲೆಬ್ರೇಟ ಮಾಡೋಂಗಿಲ್ಲ. ಬಟ್ ಸೆಲೆಬ್ರೇಟ್ ಮಾಡಲಿಲ್ಲ ಅಂದರೂ ಈ ಥರ ಏನಾದರೂ ಒಂದು ಬಂದೇ ಬಿಟ್ಟಿರ್ತೈತೆ ನೋಡ್ರಿ. ಸೊ ಬೇಜಾರಾಗ್ತದೆ ನ್ಯೂ ಇಯರ್ ಬಂತಂದ್ರೆ. ಸೊ ಇವಾಗ ಒಳಗಡೆ ಹೋಗಾಕತ್ತೀವಿ. ಫೈಲ್ ಅದು ಕೊಟ್ಟು ಡಾಕ್ಟರ್ ಕಡೆ ತೋರಿಸ್ಕೋಬೇಕಾ, ಏನೇನು ಅಂತಾರೇನೋ ಗೊತ್ತಿಲ್ಲ. ಬರೀ ಕುತ್ಕೊಳ್ಳೋಣಂತ ಇಲ್ಲಿ. ಫೈಲ್ ಕೊಟ್ಟು ಕುತ್ಕೊಂಡಿದ್ವಿ ನೋಡ್ರಿ. ಸ್ವಲ್ಪ ಹೊತ್ತಾದ್ಮೇಲೆ ಕರೆದ್ರು. ಯಾಕಂದ್ರೆ ಇವತ್ತೇನು ನಿಮ್ಗೆ ಡಾಕ್ಟ್ರ್ ಕರೆದಾರೇನ, ಅಥವಾ ಏನಾದರೂ ನಿಮ್ಗೆ ಪ್ರಾಬ್ಲಮ್ ಆಗತ್ತೈತಿ, ಏನೇನು ಆಗತೈತಿ ಅಂಥೇಳಿ ಪ್ರತಿಯೊಂದನ್ನು ಕೇಳಿ ಅದನ್ನ ಬರ್ಕೋತಾರೆ ನೋಡ್ರಿ. ಬರ್ಕೊಂಡು ಆಮೇಲೆ ಡಾಕ್ಟರ್ ಕಡೆ ಹೋಗಿ ತೋರಿಸ್ತಾರೆ. ನಮ್ಮ ನಂಬರ್ ಬಂದ ಕೂಡಲೇ ಮತ್ತೆ ಕರೀತಾರೆ. ಸೊ ಅದಕ್ಕೆ ಬಂದಿಲ್ಲಿ ಅವ್ರು ಏನು ಕೇಳ್ತಾರೆ ಎಲ್ಲದಕ್ಕೂ ನಾನು ರಿಪ್ಲೈ ಮಾಡತ್ತಿದ್ದೆ. ಏನಂದ್ರೆ ನಿನ್ನೆ ರಾತ್ರಿ ಏನು ಹೋಗಿದ್ವಿ ನೋಡ್ರಿ ಹಾಸ್ಪಿಟಲ್ಗೆ, ಅದ್ರ ಬಗ್ಗೆನೂ ಹೇಳಿದ್ನಿ. ಯಾಕಂದ್ರೆ ಹೇಳಬೇಕಾಗ್ತೈತಿ, ಅವ್ರದ್ದು ಹಾಸ್ಪಿಟಲ್ ಅದು ಕೂಡ. ಅದಕ್ಕೆ ನಿನ್ನೆ ರಾತ್ರಿ ನಂಗೆ ಭಾಳ ತ್ರಾಸ ಆಗತ್ತಿತ್ತು, ಹಿಂಗೆ ಆಗತ್ತಿತ್ತು. ಅದಕ್ಕೆ ಫಸ್ಟ್ ಬ್ರಾಂಚಿಗೆ ಹೋಗಿದ್ವಿ. ಅಲ್ಲಿ ಈ ಥರ ಎಲ್ಲ ಟ್ರೀಟ್ಮೆಂಟ್ ಕೊಟ್ಟರು ಅಂಥೇಳಿ ಎಲ್ಲ ನಾನು ಹೇಳಿದೆ. ಅದೆಲ್ಲ ಬರ್ಕೊಂಡ್ರು. ಇವಾಗ ಡಾಕ್ಟ್ರು ಬರತ್ತಾರ ನೋಡ್ರಿ ಇಲ್ಲಿ. ನಮ್ಮ ಚಿನ್ನು ವ್ಲಾಗ್ ಮಾಡತ್ತಿದ್ ನೋಡ್ರಿ. ಅದು ಮೊಬೈಲ್ ಕ್ಯಾಮ್ರಾ ಆನ್ ಮಾಡಿ ಹಿಡ್ದಿದ್ದು ನೋಡ್ಬಿಟ್ಟು ಅವರು ಏನು ಮಾಡಕತ್ತಿದ್ದಿ ಅಂತ ಕೇಳಾಕತ್ತಿದ್ರು. ಆಮೇಲೆ ಅವ್ರಿಗೆ ಗೊತ್ತಾಯ್ತಾ ಏನೋ ವಿಡಿಯೋ ಮಾಡ್ಕೊಳತ್ತಾರ ಅಂತೇಳಿ. ಅದಕ್ಕೆ ನಮ್ಮ ಚಿನ್ನುಗೆ ಕಾಡ್ಸಾಕತ್ರ, ಓ ಮಮ್ಮಿನ ಕರ್ಕೊಂಡು ಹಾಸ್ಪಿಟಲ್ಗೆ ಬಂದಿದ್ದೇವೆ ಡಾಕ್ಟ್ರ್ ಕಡೆ ತೋರಿಸ್ಕೊಳಕ್ಕೆ ಅಂಥೇಳಿ ಎಲ್ಲ ವಿಡಿಯೋ ಮಾಡ್ಕೊಳಕತ್ತಿದ್ದಿ ಅಂಥೇಳಿ ನಗಾಕತ್ತಿದ್ರು. ಆಮೇಲೆ ಅಲ್ಲಿ ಸುತ್ತಮುತ್ತ ಇರುವಂಥವ್ರನ್ನು ಕೂಡ ನೋಡಿ ನಗಾಕತ್ರು. ಸೊ ಇವಾಗ ಬಂದು ಕುತ್ಕೊಂಡೇವಿ ಇಲ್ಲಿ. ಅವರು ಒಳಗಡೆ ಹೋಗಿದ್ದಾರೆ. ನಮ್ಮ ಚಿನ್ನು ಮತ್ತು ನಮ್ಮ ಹಸ್ಬೆಂಡ್ ಅವರು ಅಲ್ಲಿ ಒಳಗೆ ಟ್ಯಾಬ್ಲೆಟ್ಸ್ ಏನೋ ತೊಗೊಳಕ್ಕೆ ಹೋಗಿದ್ರು. ಅದು ಚೀಟಿ ತೊಗೊಂಡ್ಬಂದು ತೋರ್ಸಾಕತ್ತಿದ್ದು ನೋಡ್ರಿ. ಡಾಕ್ಟ್ರಿಗೆ ಹೋಗಿ ಭೇಟಿಯಾಗಿ ಎಲ್ಲ ಚೆಕಪ್ ಮಾಡಿಸ್ಕೊಂಡೆ. ಕೆಲವೊಂದನ್ನು
ಫಾಲೋ ಮಾಡಕ್ಕೆ ಹೇಳಿದಾರೆ. ಸೊ ಏನೇನಾಯಿತು ಏನೇನು ಹೇಳಿದ್ರು ಅಂಥೇಳಿ ಮನೆಗೆ ಹೋದ್ಮ್ಯಾಗ ಎಲ್ಲ ಡೀಟೇಲ್ ಆಗಿ ಹೇಳ್ತೇನೆ. ಇವಾಗ ಮಧ್ಯಾಹ್ನ ಆಗೈತೆ ನೋಡ್ರಿ, ಹಸಿವು ಕೂಡ ಭಾಳ ಆಗೈತಿ. ಮಾಡ್ಬೇಕಿತ್ತ ನಾವೀಗ ಹೋಟೆಲ್ ಹೊಂಟೇವು ನೋಡ್ರಿ. ಹೋಟೆಲ್ ಇಲ್ಲಿ ಕುಂಡ್ರುನಾ ಡಸ್ಟ್ ಐತೇನ ಅಲ್ಲಿ ನೋಡ ಹೆಂಗೆ ತಕೋತಿ ಚಿನ್ಯ ನಿಲ್ಕಾಗತೈತಿ. ಜಲ್ದಿ ಜಲ್ದಿ ಹಿಡಿಬೇಡ ಇದ್ನದು ಎಲ್ಲ. ಮೊದ್ಲಿಂದನೂ ನಾವ ಈ ಒಂದು ಗಾವ್ಕಾರಿ ರೆಸ್ಟೋರೆಂಟ್ಗೆ ಬಂದಿರ್ತೇವೆ ನೋಡ್ರಿ. ರೆಗ್ಯುಲರ್ ಆಗಿ ಯಾರು ನಮ್ಮ ಬ್ಲಾಗ್ ನೋಡ್ತಾರ ಅವ್ರಿಗೆ ಗೊತ್ತಾ ಇರ್ತದ. ಬಟ್ ಏನಂದ್ರ ಈ ಸಾರಿ ಬಂದಾಗ ಫುಲ್ ಚೇಂಜ್ ಮಾಡ್ಬಿಟ್ಟಾರ ಆಂಬಿಯನ್ಸ್. ಅದು ಮೊದ್ಲನ ಬೇರೆ ಇತ್ತ, ಇವಾಗನ ಫುಲ್ ಬೇರೆ ಮಾಡ್ಬಿಟ್ಟಿದಾರ. ಇದು ಒಂಥರ ಗ್ರೀನರಿ ಒಂಥರ ಚೆನ್ನಾಗ್ ಐತಿ. ಮೊದ್ಲು ಬೇರೆನ ಇತ್ತ. ಅವಾಗ ಹೇಗಿತ್ತ ಅಂತ ನೋಡ್ಬೇಕಂದ್ರ ಹಳೆ ಬ್ಲಾಗ್ ನೋಡ್ಬೇಕಾಗ್ತಿತ್ ನೀವು. ಬರ್ತ್ಡೇ ಸೆಲೆಬ್ರೇಷನ್ಸ್ ಅದು ಎಲ್ಲ ಮಾಡ್ಕೊಂಡೇವ್ ನಾವ ಈ ಒಂದು ರೆಸ್ಟೋರೆಂಟ್ ಒಳಗ. ಹಳೆ ಬ್ಲಾಗ್ ನೋಡಿದ್ರೆ ಗೊತ್ತಾಗ್ತದ ಹೇಗ ಇತ್ತು ಅಂತ ಹೇಳಿ. ಇವಾಗ ಎಲ್ಲ ಚೇರ್ಸ್ನು ಚೇಂಜ್ ಆಗಿದಾವ, ಮತ್ತು ಎಲ್ಲ ಡೆಕೋರೇಷನ್ಸ್ ಎಲ್ಲ ಚೇಂಜ್ ಆಗಿದಾವ. ಸೊ ಭಾಳ ಅಂದ್ರೆ ಭಾಳ ಹೊಟ್ಟೆ ಹಸಿವಾಗಿತ್ತು ನೋಡ್ರಿ. ಅದಕ್ಕೆ ಊಟ ಮಾಡ್ಕೊಂಡು ಮನೆಗೆ ಹೋಗೋಣ ಅಂತ ಹೇಳಿ ಕರ್ಕೊಂಡು ಬಂದ್ರು. ನಮ್ಮ ಚಿನ್ನು ಏನೋ ಹೇಳಾಕತ್ತಾನ, ಈ ತರ ಮಾಡ್ಪಪ್ಪ ಆ ತರ ಅಂತ ಹೇಳಿ ಏನೇನೋ ಟ್ರಿಕ್ಸ್ ಹೇಳಾಕತ್ತಾನ. ಅದನ್ನ ಮಾಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಕುತ್ಕೊಂಡಾರ. ಇನ್ನು ನಮ್ದು ಫುಡ್ ಬಂದಿಲ್ಲ, ಅಲ್ಲಿವರೆಗೆ ಟೈಮ್ ಪಾಸ್ ಮಾಡಾಕತ್ತಾರ. ಅದ ಡೊಂಕಣ ಇದು ಮಾಡ್ಬೇಕ ಕ್ರಾಸ್. दादा थोड़ा चपाती काटा खत्म हुआ, एक एडजस्ट करके दिया और भी रेडी होगा. चपाती लेके आता हूँ, तभी तक भाकरी दिया. चलता है मुझे चलता है. 2-5 मिनट और चपाती आता है, मैं ठंडा होता है तभी तक स्टार्ट करें. ನಮಗೆ ಚಪಾತಿ ಬೇಕಾಗಿತ್ತು ನೋಡ್ರಿ, ಅದು ಇನ್ನೂ ರೆಡಿ ಆಗಿರ್ಲಿಲ್ಲ ಅಂತ. ಅದಕ್ಕೆ ಅಲ್ಲಿವರೆಗೆ ರೊಟ್ಟಿ ತಿನ್ರಿ ಅಂತ ಹೇಳಿ ಬಂದು ಹೇಳಿ ರೊಟ್ಟಿ ಕೊಟ್ಟು ಹೋಗಿದ್ರು. ಆಮೇಲೆ ಚಪಾತಿ ರೆಡಿ ಆಯ್ತು. ಸೊ ಚಪಾತಿ ಕೂಡ ತಂದು ಕೊಟ್ಟರು. ಇಲ್ಲಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇದು ಕಾಜು ಕುರ್ಮಾ ಭಾಳ ಅಂದ್ರೆ ಭಾಳ ಮಸ್ತ್ ಆಗ್ತೈತಿ. ಅದಕ್ಕೆ ನಾನು ಇಲ್ಲಿ ಕರ್ಕೊಂಡು ಬಂದಿರ್ತೇನೆ, ಇಲ್ಲೇ ಊಟ ಮಾಡೋಣ ಅಂತ ಹೇಳಿ. ಬಟ್ ಈ ಸಾರಿ ಫುಲ್ ಎಲ್ಲ ಚೇಂಜ್ ಆಗಿಬಿಟ್ಟೈತಿ, ಮತ್ತು ಕೆಲಸ ಮಾಡೋರ್ನು ಚೇಂಜ್ ಆಗಿದ್ದಾರೆ. ಸೊ ಫುಡ್ ಟೇಸ್ಟ್ ಕೂಡ ಚೇಂಜ್ ಆಗಿಬಿಟ್ಟೈತಿ ನೋಡ್ರಿ. ಅದನ್ನ ಹೇಳಾಕತ್ತಿದ್ವಿ ನಾವು. ಎಲ್ಲ ಫುಲ್ ಫುಡ್ ಚೇಂಜ್ ಆಗೈತಿ, ಟೇಸ್ಟ್ ಮೊದ್ಲಿನ ಥರ ಇಲ್ಲ ಅಂತ ಹೇಳಿ ಅವರು ಅಂದರು. ಇಲ್ಲಿ ಅಡುಗೆ ಮಾಡೋರೆಲ್ಲ ಚೇಂಜ್ ಆಗಿದ್ದಾರೆ, ಅದಕ್ಕೆ ಸ್ವಲ್ಪ ಚೇಂಜ್ ಆಗಿರ್ಬೇಕು, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಡ್ರಿ ದಾದಾ ಅಂತೇಳಿ ಹೇಳಾಕತ್ತಿದ್ರು. ಈ ಕಡೆ ಬಾ.
ನೋಡ್ರಿ ಹಂಗ್ಯಾಕೆ ಮಾಡ್ತೀವಿ ಚಿನ್ನ? ಈಗ 3:45 ಆತು. ಇವಾಗ ಬಂದ್ವಿ, ಅಂದ್ರೆ ಒಂದು 10 ನಿಮಿಷ ಆತು ಬಂದ. ನಮ್ಮ ಹಸ್ಬೆಂಡ್ ಅವ್ರು ಬಂದು ಕೂಡಲೇ ಅಂದ್ರೆ ಮತ್ತೆ ಆಫೀಸ್ಗೆ ಹೋದರು. ಅಪ್ಪರ ಎಮರ್ಜೆನ್ಸಿ ಅಂದ ಕೂಡಲೇ ಸಡನ್ಲಿ ಇದು ಮಾಡಿದರು. ಅದಕ್ಕೆ ಬೆಳಗ್ಗೆ ಹೋಗಿರಲಿಲ್ಲ. ನೆನಪು ಮಾಡ್ಕೊಂಡ್ರೆ ಭಾಳ ಕೆಟ್ಟ ಇದಾಗತ್ತೆ. ಯಾಕಂದ್ರೆ ಈ ಥರ ಯಾವತ್ತೂ ನನ್ನ ಲೈಫೊಳಗೆ ಹಾಗೇ ಇಲ್ಲ. ಒಂಥರ ಹೆಂಗಂದ್ರೆ ಮತ್ತೊಮ್ಮೆ ಬದುಕಿ ಬಂದಂಗೆ ಆಯ್ತು ನನಗೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅದು ಫೀಲಿಂಗ ಆ ಒಂದು ಸಿಚುವೇಶನ್ ಹೇಳೋಕ್ಕಾಗಂಗಿಲ್ಲ. ಇಷ್ಟು ಇದಾಗಿತ್ತಲ್ಲ ಹೇಳ್ಬೇಕಂದ್ರೆ. ಪಾಪ ನಮ್ಮ ಹಸ್ಬೆಂಡ್ ಅವರು ಸಿಕ್ಕಾಪಟ್ಟು ಭಯ ಪಟ್ಕೊಂಡು ಬಿಟ್ಟಿದ್ರೆ. ಏನು ಮಾಡಬೇಕು ಏನೂ ಗೊತ್ತಾಗಿತ್ತ. ನಮ್ಮ ಚಿನ್ನು ನೋಡಿದ್ರೆ ಮಲ್ಕೊಂಡಿದ್ದ. ಅವನು ಇಲ್ಲೇ ಮನೆ ಬಾಜುಕ್ನವ್ರ ಕಡೆ ಮಲಗಿಸಿ ಹೋಗಿದ್ವಿ ನೈಟ್ ಟೈಮ್ದಾಗ. ಸೊ ಹೆಂಗೋ ಎಲ್ಲ ಓಕೆ ಆಯಿತು. ಬೆಳಿಗ್ಗೆ ಏನಂಬೋದಕ್ಕೂ ಹೋಗಿ ಬರ್ಬೇಕಂತೇಳಿ ಹೋಗಿದ್ವಿ. ಆ್ಯಕ್ಚುಲಿ ನಮ್ಗೆ ನಾಳೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ರು ನೋಡಿರಿ, ಡೇಟ್ ಕೊಟ್ಟಿದ್ರ ಅಂದ್ರೆ ಚೆಕಪ್ಪಿಗೆ ಅಂಥೇಳಿ. ಬಟ್ ಈ ಥರ ಪ್ರಾಬ್ಲಮ್ ಆದ ಕೂಡಲೇ ನಾಳೆ ಯಾಕೆ ಸುಮ್ಮನೆ ಒಂದಿನ ಅಡ್ವಾನ್ಸ್ ಹೋದ್ರೆ ಏನಾಗ್ತೈತೆ ಅಂಥೇಳಿ ಇವತ್ತು ಹೋಗಿ ಡಾಕ್ಟ್ರಿಗೆಲ್ಲ ತೋರಿಸಿದ್ವಿ. ಅವರು ಏನು ಕೊಟ್ಟಾರಂದ್ರೆ ಇದು ಟ್ಯಾಬ್ಲೆಟ್ ಎಲ್ಲ ಬಂದ್ ಮಾಡಂತ ಹೇಳಿದಾರೆ ನೋಡಿರಿ. ಟ್ಯಾಬ್ಲೆಟ್ ಒಂದು 15 ಡೇಸ್ ಟ್ಯಾಬ್ಲೆಟ್ ಕಂಪ್ಲೀಟ್ ಸ್ಟಾಪ್ ಮಾಡಂತ ಹೇಳಿದಾರೆ. ಆಮೇಲೆ ನೀರು ಜಾಸ್ತಿ ಕುಡೀರಿ, ಬನಾನಾ 2 ಬನಾನಾ ತಿನ್ನಿರಿ, ಪಾಲಕ್, ಮೆಂತೆ ಈ ಥರ ಎಲ್ಲ ತಿನ್ನಿರಿ, ಆ್ಯಪಲ್ ತಿನ್ನಿರಿ, ಒಂದಷ್ಟು ಇವನು ಹೇಳಿದಾರೆ ಅವನ್ನೆಲ್ಲ ಫಾಲೋ ಮಾಡಿರಿ ಅಂಥೇಳಿ. ಆ್ಯಕ್ಚುಲಿ ಆ್ಯಪಲ್ ಅದು ತಿಂತಿರ್ತೇನೆ ನಾನು. ನೀರು ಇನ್ನೊಂದು ಸ್ವಲ್ಪ ಜಾಸ್ತಿ ಕುಡಿಬೇಕು. ನಂತರ ದಯವಿಟ್ಟು ಯಾರು ಕೂಡ ಇದು ಮಾಡಬೇಡ್ರಿ, ನೀರು ಕುಡಿಬೇಕು ಜಾಸ್ತಿ. ನೆನಪು ಮಾಡ್ಕೊಂಡ್ರೆ ಭಾಳ ಕೆಟ್ಟ ಇದೈತಿ. ಅದ್ರಾಗೂ ಏನಂದ್ರೆ ಡಿಸೆಂಬರ್ 31 ಆ ಥರ ಆಗಿದ್ದು. ನಾವು ಹೋಗಿರೋದು ನ್ಯೂ ಇಯರ್, ಅಂದ್ರೆ ರಾತ್ರಿನ ನಾವು ಹೋದ್ವಲ್ಲ, ಆ ನ್ಯೂ ಇಯರ್ನ ಇಟ್ಕೊಳ್ಬೇಕು ಅದನ್ನ, ಹೊಸ ವರ್ಷ. ಮತ್ತು ಹೆಂಗೋ ಇದಾಯ್ತು, ನೆನಪು ಮಾಡ್ಕೊಳಕ್ಕಾಗ್ತಾಯಿಲ್ಲ. ಯಾರು ಕೂಡ ಹೆಲ್ತ್ ಬಗ್ಗೆ ಜಾಸ್ತಿ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡ್ರಿ. ಸ್ವಲ್ಪ ಏನೋ ಸಮಸ್ಯೆ ಬಂದ್ರೂ ಕೂಡ ಬೇಗ ಹೋಗಿ ತೋರಿಸ್ಕೊಂಡು ಬಂದುಬಿಡ್ಬೇಕು. ಇಲ್ಲಾಂದ್ರೆ ನಂತರ ಎಲ್ಲ ಭಯ ಪಟ್ಕೊಂಡು ಎಲ್ಲ ಇದು ಮಾಡಬೇಕಾಗ್ತೈತಿ. ಈ ಕಡೆ ಯಾರಿಗೂ ಹೇಳ್ದಂಗನು ಆ ಥರ ಒಂದು ಇದ್ರೊಳಗೆ ಭಾಳ ಕೆಟ್ಟ ಅಂದ್ರೆ ಭಾಳ ಕೆಟ್ಟ ನನಗೆ ತ್ರಾಸಾತ. ಅದು ನನಗೆ ಮತ್ತು ನನ್ನ ಹಸ್ಬೆಂಡ್ಗೆ ಇಬ್ಬರಿಗೆ ಗೊತ್ತು ನೋಡ್ರಿ ಯಾವ ಥರ ಒಂದು ಸಿಚುವೇಶನ್ ಇತ್ತು, ಯಾವ ಥರ ಪ್ರಾಬ್ಲಮ್ ಬಂದು ಹೋಯ್ತು ಅಂಥೇಳಿ. ತೋರಿಸ್ಕೊಂಬಂದ್ವಿ. ಅಂದ್ರೆ ಎಲ್ಲ ಚೆಕಪ್ ಮಾಡಿ ನೋಡಿದ್ರೆ, ಸ್ಕ್ಯಾನ್ ಮಾಡಿ ನೋಡಿದ್ರೆ ಎಲ್ಲ ಓಕೆ ಐತಿ. ತುಪ್ಪ ಜಾಸ್ತಿ ಫುಡ್ ಒಳಗದು ತಿನ್ಬೇಕಾದ್ರೆ ಜಾಸ್ತಿ ಯೂಸ್ ಮಾಡಿರಿ ಎಲ್ಲದ್ರೊಳಗೂ ಅಂತೆಲ್ಲ ಹೇಳಿದರು. ಸಿರಪ್ ಕೊಟ್ಟಾರ, ತೋರಿಸ್ತೇನೆ. ಅಂದ್ರೆ ಒಂಥರ ಲಿಕ್ವಿಡ್ ಥರ ಅನಿಸ್ತೈತಿದು. ಈ ಥರ ಆಯ್ತು ನೋಡ್ರಿ, ಹಿಂಗೈತಿ. ಸೊ ಭಾಳ ಐತಿ ಆ್ಯಕ್ಚುಲಿ. ಬೆಳಗ್ಗೆ 2 ಟೈಮ್ಸ, ನೈಟ್ 2 ಟೈಮ್ಸ ಕುಡಿ ಅಂತಂದಾರ. ಅಂದ್ರೆ ಮೋಷನ್ ಕ್ಲಿಯರ್ ಆಗ್ತೈತಿ ಅಂಥೇಳಿ. ಹಾಗೂ ಮೀರಿ ಏನಾದರೂ ಮೋಷನ್ ಇದಾಗಲಿಲ್ಲ ಅಂದ್ರೆ ಕ್ಲಿಯರ ಮತ್ತು ಬರ್ರಿ ಅಂತ ಹೇಳಿದಾರೆ. ಸೊ ಕ್ಲಿಯರ್ ಆದ್ರಷ್ಟೇ ಸಾಕು. ಇದೊಂದು ಕೊಟ್ಟಾರ. ಮತ್ತು ಇನ್ನು ಏನಂದ್ರೆ ಒಂದು 15 ಡೇಸ್ ಆದಮೇಲೆ ಮತ್ತು ಬರ್ರಿ, ಆವಾಗ ಬ್ಲಡ್ ಚೆಕ್, ಆಮೇಲೆ ಗ್ಲೂಕೋಸ್ ಚೆಕ್ ಮಾಡೋದೈತಿ. ಅಂದ್ರೆ ಸ್ಕ್ಯಾನಿಂಗ್ ಮಾಡ್ತಾರಂತ. ಮತ್ತು ಆಮೇಲೆ TT ಇಂಜೆಕ್ಷನ್ ಒಂದು ಮಾಡ್ತೀವಿ ಅಂದಾರ. 3 15 ಡೇಸ್ ಬಿಟ್ಟು ಬಂದಮೇಲೆ ಮಾಡ್ತೀವಿ ಅಂದಾರ. ಸೊ ಅವಾಗ ಹೋಗ್ಬೇಕು. ಸುಮ್ಮನೆ ನಿಮ್ಮ ಜೊತೆ ಯಾಕೆ ಶೇರ್ ಮಾಡ್ಕೊಳತ್ತೇನೆಂದ್ರೆ, ಈಗ ನನ್ನ ಫ್ಯಾಮಿಲಿ ಅಂತ ಅಂದ್ಕೊಂಡಿರ್ತೇನೆ, ಎಲ್ಲನೂ ಶೇರ್ ಮಾಡ್ಕೊಳ್ತಿರ್ತೇನೆ. ಬರೀ ಎಲ್ಲ ಹ್ಯಾಪಿನೆಸ್ ಅಷ್ಟೇ ಶೇರ್ ಮಾಡಬಾರ್ದು. ನನ್ನ ಒಂದು ಏನೋ ಅಪ್ ಆ್ಯಂಡ್ ಡೌನ್, ಏನೋ ಒಂದು
ಕಷ್ಟ ಆಗಲಿ ಸುಖ ಆಗಲಿ ಪ್ರತಿಯೊಂದು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಅನ್ನೋದು ನಂದಿದೆ. ಹಾಗಾಗಿ ಶೇರ್ ಮಾಡ್ಕೊಳತ್ತೇನೆ. ಸುಸ್ತಾಗತೈತಿ. ಈಗ ಊಟ ಅಂತೂ ಮಾಡ್ಕೊಂಡು ಬಂದೀವಿ. ಡ್ರೆಸ್ ಚೇಂಜ್ ಮಾಡಿ 1 ತಾಸು ಮಲ್ಕೊಂಡು ಹೇಳ್ಬೇಕು ಅನ್ಸತೈತಿ, ರಿಲ್ಯಾಕ್ಸ್ ಆಗ್ಬೇಕಂಥೇಳಿ. ಯಾಕಂದ್ರೆ ರಾತ್ರಿ ನಿದ್ದೆನೇ ಆಗಿಲ್ಲ ನೋಡ್ರಿ, 4 ಗಂಟೆವರೆಗೂ. 4 ಗಂಟೆಗೆ ಮಲ್ಕೊಂಡ್ವಿ, ಮತ್ತು ಬೆಳಗ್ಗೆ ಎದ್ವಿ. ನ್ಯೂ ಇಯರ್ ಇವತ್ತು ಆ್ಯಕ್ಚುಲಿ. ನ್ಯೂ ಇಯರ್ ಈ ಥರ ಹೋಯ್ತಂತ ಅನ್ಕೋಬೋದು. ಕೆಟ್ಟ ಒಂದು ಟೈಮ್, ಕೆಟ್ಟ ಗಳಿಗೆ ಹೋಯ್ತಂತ ನಾನು ಅನ್ಕೋತೇನೆ. ಇನ್ಮೇಲೆ ಏನೋ ಸಮಸ್ಯೆ ಬರದೆ ಈ ವರ್ಷ ಎಲ್ಲ ಖುಷಿಯಾಗಿರಲಿ, ಹ್ಯಾಪಿನೆಸ್ ಇರಲಿ ಅಂತ ಅನ್ಕೋತೇನೆ. ನಿಮ್ಮ ಆಶೀರ್ವಾದ, ಪ್ರೀತಿ, ಪ್ರೋತ್ಸಾಹ ಎಲ್ಲ ಇರಲಿ. ಥ್ಯಾಂಕ್ ಯು ಅಂತ ಹೇಳ್ಬೇಕು ನಮ್ಮ ಹಸ್ಬೆಂಡ್ ಅವರಿಗೆ. ಯಾಕಂದ್ರೆ ಅವ್ರು ಆ್ಯಕ್ಚುಲಿ ಹೊರಗೆ ಹೋಗೋದಿತ್ತು ನೋಡ್ರಿ. ಅವ್ರ ಫ್ರೆಂಡ್ಸ್ ಅದು ಭಾಳ ಕರೆ ಆಗ್ತಿದ್ರು. ಬಟ್ ನನ್ನ ಸಲುವಾಗಿ ಉಳಿದಿದ್ದಕ್ಕೂ ಒಳ್ಳೇದಾಯ್ತು. ಯಾಕಂದ್ರೆ ಅವ್ರು ಹೋದ್ಮ್ಯಾಗ ಈ ಥರ ಪ್ರಾಬ್ಲಮ್ ಆದರೆ ಏನು ಮಾಡೋದು ಗೊತ್ತಾಗ್ತಿರ್ಕಿಲ್ಲ. ಅದ ಅನ್ನತ್ತಿದ್ರು ಅವ್ರು. ಹೋಗದೆ ಇದ್ದಿದ್ದನ್ನು ಬೆಟ್ರ್ ಆಯ್ತು. ನಾನು ಹೋಗಿದ್ದಾಗ ಅಲ್ಲಿ ಗಡ್ಬಡೊಳಗೆ, ಗಲಾಟೆ ಒಳಗೆ ಏನೂ ಕೇಳಿಸ್ತಿರ್ಕಿಲ್ಲ. ಫೇಸ್ ನೋಡ್ರಿ ಹೆಂಗಾಗಿತ್ತು, ಫುಲ್ ಶಕ್ತಿನ ಹೋಗೈತಲ್ಲ. ಅವ್ರಿಗೂ ಒಂಥರ ಆಗ್ತದೆ. ಯಾರೂ ಇಲ್ಲ ನಮ್ಗೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ, ಫ್ಯಾಮಿಲಿ ಅನ್ನೋದನ್ನ ಇಲ್ಲ. ಅವ್ರ ಕಡೆ ಆಗಲಿ ನಮ್ಮ ಕಡೆ ಆಗಲಿ. ನಮಗೆ ನಾವು 3 ಜನ ನೋಡ್ರಿ ಇವಾಗ ಸದ್ಯಕ್ಕೆ. ನಿಜ ಹೇಳ್ಬೇಕಂದ್ರೆ ನಾನು, ನನ್ನ ಹಸ್ಬೆಂಡ್, ನನ್ನ ಮಗ 3 ಜನ. ಹಿಂದು ಮುಂದೆ ಯಾರೂ ಇಲ್ಲ ನಿಜ ಹೇಳ್ಬೇಕಂದ್ರೆ. ಸೊ ಇಂಥ ಸಿಚುವೇಶನ್ ಒಳಗೆ ನಾವು ಈ ಥರ ಎಲ್ಲ ಫೇಸ್ ಮಾಡೋದು ಇರ್ತದಲ್ಲ, ಆ ಥರ ಸಿಚುವೇಶನ್ ಯಾರಿಗೂ ಬರಬಾರ್ದು ಅಂತ ಹೇಳ್ತೇನೆ ನಾನು. ಎಕ್ದಮ್ ವರ್ಸ್ಟ್ ಸಿಚುವೇಶನ್ ಅಂತ ಹೇಳ್ಬೋದು ಅದನ್ನ. ಸೊ ಈಗ ಒಂದು ಸ್ವಲ್ಪ ಮಲ್ಕೊಂಡು ಹೇಳ್ತೀನಿ. ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೇನೆ. ಆದಷ್ಟು ಸಪೋರ್ಟ್ ಮಾಡಿರಿ. ನಿಮಗೇನಾದರೂ ಸಜೆಷನ ಅಥವಾ ನನಗೇನಾದರೂ ಏನಾದರೂ ಹೇಳ್ಬೇಕನ್ಸಿದ್ರೆ ಹೇಳ್ರಿ. ಯಾಕಂದ್ರೆ ನಮ್ಗೆ ಯಾರೂ ಇಲ್ಲ. ನಮ್ಗೆ ಎಷ್ಟು ತಿಳಿತದೆ ಅಷ್ಟು ನಾನು ಫಾಲೋ ಮಾಡ್ಕೊಂಡು ಹೋಗ್ತಿರ್ತೀನಿ. ಗೊತ್ತಿಲ್ಲದನ್ನು ನಾನೇನಾದರೂ ತಪ್ಪು ಮಾಡ್ತಾಯಿದ್ನಿ ಅಂದ್ರೆ ಅದನ್ನು ನೋಡಿದಾಗ ನಿಮ್ಗೆ ಪೂರ್ತಿ ವಿಡಿಯೋ ನೋಡಿದ್ರೆ ದಯವಿಟ್ಟು ಈ ಥರ ಅಲ್ರಿ, ಹಿಂಗೆ ಇದನ್ನು ತಿನ್ನಿರಿ, ಇದನ್ನು ತಿನ್ನಬೇಡ್ರಿ ಅಂತ ಈ ಥರ ಏನಾದರೂ ಸಜೆಷನ್ ಅದು ಕೊಡ್ರಿ. ಸೊ ಲವ್ ಯು ಆಲ್. ಬಾಯ್. ನೆಕ್ಸ್ಟ್ ಬ್ಲಾಗ್ ಒಳಗೆ ಸಿಗ್ತೀನಿ.